ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ವಿಜಯಲಕ್ಷ್ಮಿ ಬ್ಲಾಗ್ಸ್ ಉತ್ತರ ಕರ್ನಾಟಕ. ಸೊ ಇವತ್ತು ಗುಡಿಗೆ ಹೋಗಿ ಬರೋಣ. ನವರಾತ್ರಿದ ಫಸ್ಟ್ ಐತಿ. ನನ್ನ ಕಡೆ ಯೆಲ್ಲೋ ಕಲರ್ ಇಲ್ಲ, ನಂಗೆ ಪರ್ಪಲ್ ಅಂದರೆ ಭಾಳ ಇಷ್ಟ. ಸೊ ಪರ್ಪಲ್ ಹಾಕ್ಕೊಂಡೇನಿ. ಸೊ ಬರ್ರಿ ಗುಡಿಗೆ ಹೋಗಿ ನಿಮ್ಗೆ ಸಿಗ್ತೇನಂತ. ನಮ್ಮ ಮಮ್ಮಿನೂ ಮಸ್ತ್ ರೆಡಿ ಆಗ್ಯಾರ, ನೋಡ್ಕೊಂಬರ್ರಿ. ನಮ್ಮ ಮಮ್ಮಿ ನೋಡ್ರಿ ಮಸ್ತ್ ರೆಡಿ ಆಗ್ಯಾರ. ಇದೊಂದು ಸ್ವಲ್ಪ ಕ್ಯಾಮ್ರಾ ಒಳಗೆ ಗ್ರೀನ್ ಕಾಣತ್ತಿ, ಎಲ್ಲೋ ಐತದ. ಬರ್ರಿ ಹೋಗೋಣ. ಸೊ ನೋಡ್ರಿ ಹೊಂಟೇವಿ ಎಲ್ಲರೂ. ಸೊ ನೋಡತ್ತೀರಲ್ರಿ, ಬಂದೇವಿ. ಈಗ ಬನ್ನಿ ಗಿಡ ಅಂತಾರಲ್ರಿ, ಅಲ್ಲೊಂದು ಈಗ ಇಲ್ಲಿ ಬಂದು ಪೂಜೆ ಮಾಡಿ ಆ ಗುಡಿಗೆ ಹೋಗೋದು. ಸೊ ಗೈಸ್ ನೋಡತ್ತಿರಲ್ರಿ, ಇದ ಬನ್ನಿ ಗಿಡ. ಸೊ ಇಲ್ಲಿ ಎಷ್ಟು ಚಂದ ಪೂಜೆ ಮಾಡತ್ತಾರೆ. ನಾರ್ಮಲಿ ಎಲ್ಲರೂ ಎಷ್ಟು ಚಂದ ಪೂಜೆ ಮಾಡ್ತಾರೆ ಅಂದ್ರೆ ಲೈಕ್ ಒಬ್ರಿಗೆ ಇನ್ನೊಬ್ರು ಅರ್ಶಿನ ಕುಂಕುಮ ಹಚ್ಚಿ ಪುಟಾಣಿ ಸಕ್ರೆ ಕೊಟ್ಟ ಆರತಿ ಬೆಳಗ್ತಾರೆ. ಸೊ ಇದೇ ನಮ್ಮ ಮನೆ ಕಡೆ ಇದ್ದಿದ್ದ ಪದ್ಧತಿ. ಸೊ ಇಲ್ಲಿ ನೋಡ್ರಿ ನಮ್ಮ ಓಣಿ ಆಂಟಿಗಳು ಎಲ್ಲರೂ ಬಂದಾರ. ಸೊ ಇದೇ ಗುಡಿ ಮಸ್ತ್. ಎಲ್ಲರೂ ಯೆಲ್ಲೋ ಕಲರ್ ಐತಿ ಇವತ್ತು. ಎಲ್ಲರೂ ಮ್ಯಾಚಿಂಗ್ ಎಲ್ಲೋ ಹಾಕೊಂಬಂದಾರ. ಎಲ್ಲರೂ ಮಸ್ತ್ ಕಾಣತ್ತಾರ. ಇದೇ ನಮ್ಮ ಮನೆ ಕಡೆ ಇದ್ದಿದ್ದು ಗುಡಿ ರೀ. ದೇವಿಗೆ ಅಷ್ಟು ಚಂದ ಬಂಡೆಮ್ಮ ಗುಡಿ ಅಂತ ಹೆಸರು ಇದ್ರದ್ದು. ದೇವಿಗೆ ಎಷ್ಟು ಚಂದ ಅಲಂಕಾರ ಮಾಡಿದ್ರೆ ಅಂದರೆ ಡ್ರೈ ಫ್ರೂಟ್ಸಿಂದ ಮಾಡಿದ್ರೆ, ಮತ್ತು ಬಾಡಿಗೆಲ್ಲ ಬೆಳ್ಳಿದ ಕವಚ ಇರ್ತೈತಲ್ರಿ ದೇವಿದ, ಅದನ್ನು ಹಾಕಿದ್ರೆ. ರವಕ್ಕೆ ನೀರು ಹಾಕಿ ತೊಳೆದು 2 ಸಲ ತೊಳೆದು ನೀರು ಹಾಕಿಟ್ಟೇನಿ. ಅದು ಫುಲ್ ತುಂಬಂಗೆ ರವೆ ಎಲ್ಲ ಫುಲ್ ಇದಾಗಂಗೆ. ಹಂಗಾಗಿ ಈಗ ಒಂದು 2 ಅವರ್ ನೆನಿಲಿ. ಆನಂತರ ಉದ್ದಿನ ಬೇಳೆಗೆ ರುಬ್ಕೊಂಡು ನಿಮಗೆ ಮಿಕ್ಸ್ ಮಾಡಿ ತೋರಿಸ್ತೇನೆ. ಈಗ ತೊಳೆದು ಬಿಡೋದ್ರಿಂದ ತೊಳೆದು ಮತ್ತು ಇನ್ನೊಂದಿಷ್ಟು ನೀರು ಹಿಡಿದು ನೆನೆ ಇಟ್ಬಿಡ್ತೀನಿ. ಈ ಗ್ಲಾಸಲ್ಲೇ ಉದ್ದಿನ ಗ್ಲಾಸಲ್ಲಿ ಒಂದು ಉದ್ದಿನ ಬೇಳೆ ತೊಗೊಂಡಿಲ್ಲ, ಇದರಲ್ಲಿ 2 ಅರ್ಧ ರವೆ ಹಾಕ್ಕೋತೀನಿ. ಎರಡು ಸಾಕು. ಎರಡು ರವೆ ಸಾಕು. ದೊಡ್ಡ ಗ್ಲಾಸಲ್ಲೇ 1 ಗ್ಲಾಸ್ ಉದ್ದಿನಬೇಳೆ. ಈ ಗ್ಲಾಸಲ್ಲಿ 2 ಗ್ಲಾಸ್ ರವೆ ತೊಗೊತೀನಿ. ನೋಡಿರಿ ಎಷ್ಟು ದೊಡ್ಡ ಗ್ಲಾಸ್ ಐತಿ. 1 ಸಣ್ಣ ಬಟ್ಲು ಕೊಬ್ಬರಿ, ಆಮೇಲೆ 1 ಇಂಚಷ್ಟು ಹುಣಸೆ ಹಣ್ಣು, ನೆಕ್ಸ್ಟ್ 2 ಎಸಳು ಇದು ಕರಿಬೇವು, ಆಮೇಲೆ ತೊಗರಿಬೇಳೆ 1 ಸ್ಪೂನು, ಕಡಲೆಬೇಳೆ 1 ಸ್ಪೂನು, ಉದ್ದಿನಬೇಳೆ 1 ಸ್ಪೂನು, ಸಾಸಿವೆ ಒಂದು ಅರ್ಧ ಸ್ಪೂನು, ಆಮೇಲೆ ಜೀರಿಗೆ 1 ಸ್ಪೂನು, ಎಳ್ಳು 1 ಸ್ಪೂನು, ಆಮೇಲೆ ಒಂದು 10-15ರಿಂದ ಒಂದು ಮೆಂತ್ಯಕಾಳು ಒಂದು 10-15. ಇಷ್ಟು ಸಾಕು ಮಸಾಲೆ ಮಾಡೋಕೆ. ಒಣಮೆಣಸಿನ್ಕಾಯಿ ಇಲ್ಲ ಅಂದ್ರೆ ಖಾರ ಹಾಕ್ಕೋಬೋದು ಲಾಸ್ಟ್ಗೆ. ಹಾಗಾಗಿ ನಾವು ಒಣಮೆಣಸಿನ್ಕಾಯಿ ಹಾಕಿಲ್ಲ. ನೋಡಿ ಇಷ್ಟು ಎಲ್ಲ ಹಾಕ್ಕೋಬೇಕು. ಇವನ್ನೆಲ್ಲ ಕಾಳುಗಳು ಹಾಕ್ಕೊಂಡು ಲೋ ಉರಿಯಲ್ಲಿ ಇಟ್ಕೊಂಡು, ಸಣ್ಣ ಉರಿ ಇಟ್ಕೊಂಡು ಹುರ್ಕೋಬೇಕು. ನಿಧಾನ ಉರಿಯಲ್ಲಿ ಇಟ್ಕೊಂಡು ಹುರಿದ್ರೆ ಸ್ಮೆಲ್ ಚೆನ್ನಾಗಿ ಬರುತ್ತೆ. 1 ಇಂಚಷ್ಟು ಚಕ್ಕಿ ಹಾಕ್ಕೊತೀನಿ. ನೆನಪಾರಿದ್ದೆ, 1 ಇಂಚಷ್ಟು ಚಕ್ಕಿ ಹಾಕ್ಕೊತೀನಿ. ಈಗ ಹುಣಸೆ ಹಣ್ಣು ಲಾಸ್ಟಿಗೆ ಇದೆಲ್ಲ ನೀಟಾಗಿ ಹುರ್ಕೊಂಡ್ಮೇಲೆ ಕೊಬ್ಬರಿ ಲಾಸ್ಟಿಗೆ ಹಾಕ್ಕೊತೀನಿ. ನೋಡಿ ಈಗ ನೀಟಾಗಿ ಸಣ್ಣ ಉರಿಯಾಗ ಹುರ್ಕೋಬೇಕು. ಇದನ್ನು ನೀಟಾಗಿ ಹುರ್ಕೊಂಡ್ರಂದ್ರೆ ಸ್ಮೆಲ್ ತನಗೆ ನೀಟಾಗಿ ಆರಾಮ್ ಹುರ್ಕೊಂಡ್ರಂದ್ರೆ ಸ್ಮೆಲ್ ಚೆನ್ನಾಗಿ ಬರುತ್ತೆ. ಇಲ್ಲ ಜೋರು ಉರಿ ಇಟ್ಟು ಹುರ್ಕೊಂಡ್ರೆ ಅಂದ್ರೆ ಮಸಾಲೆ ಚೆನ್ನಾಗಿ ಬರೋಲ್ಲ. ಆಮೇಲೆ ಒಂಥರ ಹೊತ್ತಲು ವಾಸನೆ ಬರುತ್ತೆ ಸಾಂಬಾರು. ಹಾಗಾಗಿ ಸಣ್ಣ ಉರಿಯಾಗ ನೀಟಾಗಿ ಹುರ್ಕೋಬೇಕು. ನೋಡ್ರಿ ಈ ಥರ ಹುರ್ಕೋಬೇಕು. ಈಗ ಮಸಾಲೆ ರೆಡಿ ನೋಡಿ. ಸೈಡ್ ಹಾಕ್ಕೊಂಡು ಈಗ ಕೊಬ್ಬರಿ ಒಂದು ಹಾಕ್ಕೊಂಡ್ಬಿಡ್ತೀನಿ. ಅವನು ಕೊಬ್ಬರಿನ ನೀಟಾಗಿ ಹುರ್ಕೋಬೇಕು, ಅಂದ್ರೆ ಸಾಂಬಾರು ಚಲೋ ಬರುತ್ತೆ. ಮಧ್ಯಾಹ್ನಕ್ಕೆಲ್ಲ ಹಳಿಸಿ ಹೋಗಂಗಿಲ್ಲ. ನೀವು ಬೇಚಿಗೆ ಮಾಡಲಿದ್ರೆ ಚೆನ್ನಾಗಿರುತ್ತೆ. ಕೊಬ್ಬರಿ ಹೆಸ್ಕ ಇರಬಾರ್ದು, ಅದು ನೀಟಾಗಿ ಹುರ್ಕೋಬೇಕು. ಇಡ್ಲಿ ಸಾಂಬಾರು ಅಥವಾ ಕುರ್ಮಾಕ್ ಮಾಡಿದ್ರೆ ಹಿಂಗೆ ನೀಟಾಗಿ ಹುರ್ಕೋಬೇಕು. ಹಸಿ ಕೊಬ್ಬರಿ ಆಮೇಲೆ ಮಸಾಲೆ ಏನೈತಲ್ಲ, ಹಿಂಗೆ ಕೊಬ್ಬರಿನ ಸ್ವಲ್ಪ ಇದು ಬರಬಾರ್ದು, ಸ್ವಲ್ಪ ಕೆಂಪಾಗಂಗೆ ಹುರ್ಕೋಬೇಕು. ನೋಡಿ ಕಲರ್ ಚೇಂಜ್ ಆಗೈತಿ. ಹಿಂಗೆ ಡ್ರೈ ಆಗ್ಬೇಕಿದು.
ಅಂದ್ರೆ ಸಾಂಬಾರು ಮಸ್ತಾಗಿ ಬರುತ್ತೆ. ಈ ಥರ ಮಾಡ್ಕೊಂಡು ತಿನ್ನಿರಿ. ನಿಮ್ಗೆ ಇಷ್ಟು ಇನ್ನೊಮ್ಮೆ ಪದೇ ಪದೇ ಇದನ್ನ ಮಾಡ್ಬೇಕು ಅನಿಸುತ್ತೆ. ಮಸಾಲೆ ಐಟಮ್ ಯಾರು ತಿನ್ನಂಗಿಲ್ಲಲ್ಲ, ಈ ಥರ ಮಸಾಲೆ ಮಾಡಿಕೊಂಡು ಹುರ್ಕೊಂಡು ಸಾಂಬಾರು ಮಾಡ್ಕೋಬೋದು. ನಾ ಜಾಸ್ತಿ ಏನು ಮಸಾಲೆ ಐಟಮ್ ಸಾಂಬಾರು ಮಸಾಲ ಅದು ಏನು ಹಾಕಲ್ಲ. 1 ಇಂಚಷ್ಟು ಚಕ್ಕಿ ಬಿಟ್ಟರೆ ಬೇರೆ ಏನೂ ಹಾಕೋದಿಲ್ಲ. ಸಾಂಬಾರು ಮಸಾಲ ಅದು ಏನು, ಹಾಗಾಗಿ 1 ಇಂಚ್ ಚಕ್ಕಿ ಮಾತ್ರ ಹಾಕಿರ್ತೇವೆ. ನೀವು 1 ಇಂಚ್ ಚಕ್ಕಿ ಹಾಕಿ ಮಸಾಲ ಏನು ಹಾಕ್ದಂಗೆ ಮಾಡಿ ನೋಡಿ ಒಂದ್ಸಲ. ಈಗ ಜಾರಿಗೆ ಹಾಕ್ಕೊತೀನಿ. ಇದು ಚಟ್ನಿ ಮಾಡಿದ್ಮೇಲೆ ಹಂಗೆ ತೊಳೆದಿಲ್ಲ, ಹಂಗೆ ಮಿಕ್ಸಿ ಜಾರ್ ಒಳಗೆ ಹಾಕ್ಕೊಳಕತ್ತೀನಿ ಮಸಾಲೆ. ನೋಡಿ ಎಲ್ಲ ಐಟಮು ಹಾಕ್ಕೊಂಡ್ಬಿಡ್ತೀನಿ. ಸ್ವಲ್ಪ ಖಾರ, ಸ್ವಲ್ಪ ಹಳದಿ ಹಾಕ್ಕೊತೀನಿ. ಇದಕ್ಕೆ ನೋಡಿ 1 ಸ್ಪೂನ್ ಖಾರ ಹಾಕ್ಕೊತೀನಿ, ಸ್ವಲ್ಪ ಹಳದಿ ಹಾಕ್ಕೊತೀನಿ. ಈಗ ಮಿಕ್ಸಿ ಮಾಡ್ಕೊಂಡ್ಬಿಡ್ತೀನಿ ಇದನ್ನ. ಈಗ ಒಂದು 3 ಸ್ಪೂನ್ ಎಣ್ಣೆ ಹಾಕ್ಕೊತೀನಿ. ಎಣ್ಣೆ ಕಾಯ್ಲದು, ಸಾಸ್ವೆ, ಜೀರಿಗೆ, ಸ್ವಲ್ಪ ಚಟ್ಪಟ್ಟನ್ಲೆ ಸಾಸ್ವೆ. ಹಸಿ ಇದ್ರೆ ಕೈಯಾಗಿ ಬರುತ್ತೆ. ನೋಡ್ರಿ ಹಿಂಗೆ ಚಟ್ಪಟ್ ಅನ್ಬೇಕು. ಈಗ ಈರುಳ್ಳಿ ಹಾಕ್ಕೊಂತೀನಿ. ಈಗ ಕರಿಬೇವು ಹಾಕ್ಕೊತೀನಿ, ಸ್ವಲ್ಪ 2 ಎಸಳು. ಈಗ ಸ್ವಲ್ಪ ಕಸ್ತೂರಿ ಮೆಂತ್ಯ. ಈಗ ನೆಕ್ಸ್ಟ್ ಟೊಮೆಟೊ. ಈಗ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಈಗ ನೋಡಿ ಸ್ವಲ್ಪ ಖಾರ ಹಾಕ್ಕೊತೀನಿ. ಆಗಲೇ 1 ಸ್ಪೂನ್ ಹಾಕ್ಕೊಂಡಿದ್ದೆ, ಈಗ 1 ಅರ್ಧ ಸ್ಪೂನ್ ಹಾಕ್ಕೊತೀನಿ. ಈಗ ಮಸಾಲೆ ಏನು ರೆಡಿ ಇಟ್ಕೊಂಡಿದ್ವಲ್ಲ ಅದನ್ನ ಹಾಕ್ಕೊಂಡ್ಬಿಡ್ತೀನಿ. ನೋಡಿ ಇದು ಮಸಾಲೆನ ಸ್ವಲ್ಪ ಒಗ್ಗರಣೆ ಒಳಗೆ ನೀಟಾಗಿ ಹುರ್ಕೋಬೇಕು. ಆನಂತರ ಬೇಳೆ ಹಾಕ್ಕೋಬೇಕು. ತೊಗರಿ ಬೇಳೆ ಕುದಿಸಿಟ್ಟೇನೆ. ಇದಕ್ಕೆ ಜನ ಭಾಳ ಇದ್ದರಿಗೆ ಭಾಳ ಚಲೋ ಆಯಿತು ಸಾಂಬಾರು. ಯಾಕಂದ್ರೆ ಸ್ವಲ್ಪ ಮಂದಿ ಇದ್ದರಿಗೆ ಬರೀ ಮಸಾಲೆ ಒಳಗೆ ಮಾಡ್ಕೋಬೋದು. ಜನ ಭಾಳ ಇದ್ರೆ ಹಿಂಗೆ ಬೇಳೆ ಗಿಳಿ ಹಾಕಿ ಮಾಡ್ಕೋಬೋದು. ಈಗೇನು ಜಾರ್ ಮಸಾಲೆ ರುಬ್ಬಿಟ್ಕೊಂಡಿದ್ವಲ್ಲ ಆ ಜಾರಿಂದ ತೊಳೆದು ನೀರು ಹಾಕ್ಕೋತೀನಿ. ಎಷ್ಟು ಬೇಕಷ್ಟು ನೀರು ಹಾಕ್ಕೋಬೇಕು. ನಿಮ್ಗೆ ಎಷ್ಟು ಗಟ್ಟಿ ಬೇಕು ತಳಗೆ ಬೇಕು ನೋಡ್ಕೊಂಡು ನೀರು ಹಾಕೋರಿ. ನಾ ಬೇಳೆ ಹಾಕ್ಕೋಬೇಕಲ್ಲ, ಹಾಗಾಗಿ 1 ಅರ್ಧ ಜಾರ ನೀರು ಹಾಕ್ಕೊಂಡನಿ. ಬೇಳೆ ಬೇಯಿಸ್ಕೊಳ್ಳುವಾಗ ಈ ಥರ ಬೇಯಿಸ್ಕೋಬೇಕು, ಕಟ್ ಥರ. ನೋಡಿ ಈ ಥರ ಬೇಳೆ ಸಿಗಬಾರ್ದು ಸಾಂಬಾರ್ದೊಳಗೆ. ಈ ಥರ ಕಟ್ ಹೆಂಗೆ ಬರ್ತೈತರ ಹಂಗೆ ಬೇಳೆನ ಮೆತ್ತಗೆ ಹಂಗೆ ಬೇಯಿಸ್ಕೋಬೇಕು. ಈಗ ಕಟ್ ಹಾಕ್ಕೋತೀನಿ. ಆಮೇಲೆ ಉಪ್ಪು ಬೆಲ್ಲ ನೋಡಿ ಹಾಕ್ಕೊತೀನಿ. ಈಗ ಇಷ್ಟು ಬೆಲ್ಲ ಹಾಕ್ಕೋತೀನಿ. ಆಮೇಲೆ ಬೇಕಂದ್ರೆ ಹಾಕ್ಕೊತೀನಿ, ಬೇಡಂದ್ರೆ ಸ್ವಲ್ಪ ಸಾಲ್ಟ್ ಹಾಕ್ಕೊತೀನಿ, ರುಚಿಗೆ ತಕ್ಕಷ್ಟು. ಈ ಥರ ಒಂದ್ಸಲ ಮಾಡ್ಕೊರಿ. ನೀವು ಹೋಟೆಲ್ ಸಾಂಬಾರನ್ನ ಕೇಳಕ್ಕೆ ಹೋಗೋದಿಲ್ಲ. ನಮ್ಮ ಮಕ್ಳು ಹಂಗೆ ಮನ್ಯಾಗ ಸಾಂಬಾರು ಮಾಡಿದ್ರೆ ಖುಷಿಯಾಗಿ ತಿಂತಾರೆ. ಹೋಟೆಲ್ನಾಗ ಸಾಂಬಾರು ತಂದ್ರೆ ಜಗಳ, ಸಾಂಬಾರು ಮಾಡುವಲ್ಲಿ ಅಂತ ಕೇಳ್ತಿರ್ತಾರೆ. ಹಾಗಾಗಿ ಮನ್ಯಾಗ ಈ ಥರ ಮಾಡಿ ಒಂದ್ಸಲ ಪದೇ ಪದೇ ನೀವು ಮಾಡ್ಕೊಂಡು ತಿಂತೀರಿ, ಚೆನ್ನಾಗಿರುತ್ತೆ. ನಮ್ಮ ಮನ್ಯಾಗ ಹೋಟೆಲ್ಗಿಂತ ಮನೆಯಿಂದ ಭಾಳ ಇಷ್ಟಪಡ್ತಾರೆ.
ಸಾಂಬಾರು ಕಂಪ್ಲೀಟಾಗಿ ರೆಡಿ ಆಗೈತಿ. ಈಗ ಇಡ್ಲಿಗೆ ಹಾಕಿಟ್ಬಿಡ್ತೀನಿ. ಈಗ ಎಲ್ಲ ಪ್ಲೇಟಿಗೆ ಇಡ್ಲಿ ಹಿಟ್ಟು ಹಾಕೊಂಡ್ಬಿಡ್ತೀನಿ. ಈಗ ಎಲ್ಲ ಪ್ಲೇಟಿಗೆ ಹಾಕ್ಕೊಂಡು ಈಗ ಇಟ್ಟು ಡಕ್ಕನ್ ಮುಚ್ಚಿ ಬಿಡ್ತೀನಿ. 5 ನಿಮಿಷ ಅಂದ್ರೆ ಇಡ್ಲಿ ಬಂದಿರ್ತೈತಿ. ಫ್ರೆಂಡ್ಸ್, ಈಗ ಇಡ್ಲಿಗೆ ಇಟ್ಟೇನಿ. ಇಡ್ಲಿ ರೆಡಿ ಆಗಲಿ. ಈಗ ಹಿತ್ಲಿಕ್ಕೆ ಹೋಗಿ ನೀರು ಹಾಕಿಬಿಡ್ತೀನಿ ಹೂವಿನ ಗಿಡಕ್ಕೆ. ಗೈಸ್, ಈ ವ್ಲಾಗ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮಾತನ್ನ ಬರಿಬೇಡ್ರಿ. ಮತ್ತು ಆ ರೆಸಿಪಿ ಟ್ರೈ ಮಾಡಿರಿ. ಕಮೆಂಟ್ ಸೆಕ್ಷನ್ನಾಗ ಕಮೆಂಟ್ ಮಾಡಿರಿ ಹೆಂಗಿತ್ತಂತ. ಇಷ್ಟ ಆಗಿದೆ ಅದಕ್ಕೊಂದು ಲೈಕ್ ಮಾಡಿರಿ ಮತ್ತು ಇನ್ನೊಬ್ರಿಗೆ ಶೇರ್ ಮಾಡಿರಿ. ಸೊ ಸಿಗೋಣ ಮತ್ತು ನೆಕ್ಸ್ಟ್ ವ್ಲಾಗ್ನಾಗ. ಟಿಲ್ ದೆನ್ ಟಾಟಾ, ಬಾಯ್ ಬಾಯ್.